ಬಿಜೆಪಿಗರು ಅವರ ಮಡದಿ ಅಮ್ಮನಿಗೂ ಕೂಡ ಗೌರವ ಕೊಡಲ್ಲ ಅನ್ಸುತ್ತೆ ಅಂತ ಹೇಳಿದ್ದಾರೆ. ಆರ್ಎಸ್ಎಸ್ ತರಬೇತಿ ಕೇಂದ್ರದಲ್ಲಿ ಇಂತಹ ಸಂಸ್ಕೃತಿಯನ್ನ ಹಾಗಾದ್ರೆ ಹೇಳಿಕೊಡ್ತಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಸಿಟಿ ರವಿ ವಿರುದ್ಧ ಮಾಜಿ ಸಂಸದ ಡಿಕೆ ಸುರೇಶ್ ಕಠೋರವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಈಗ ಬೆಂಗಳೂರು ಸದಾಶಿವನಗರ ನಿವಾಸದ ಬಳಿ ಡಿಕೆ ಸುರೇಶ್ ಹೇಳಿಕೆಯನ್ನ ನೀಡಿದ್ದಾರೆ. ಪದೇ ಪದೇ ಹೆಣ್ಮಕ್ಳ ಬಗ್ಗೆ ಯಾವ ಸಂಸ್ಕೃತಿಯಲ್ಲಿ ಮಾತಾಡ್ತಾರೆ, ಬಿಜೆಪಿಗರು ಹೆಣ್ಮಕ್ಳ ಬಗ್ಗೆ ನಡ್ಕೊಳ್ಳುವಂತ ರೀತಿಯನ್ನ ಜನ ಗಮನಿಸಬೇಕು ಅಂದಿದ್ದಾರೆ. ಈಗಲಾದ್ರೂ ಕೂಡ ಇಂಥದ್ದಕ್ಕೆ ಆರ್ಎಸ್ಎಸ್ ಕಡಿವಾಣ ಹಾಕಲಿ ಅಂತ ಡಿಕೆ ಸುರೇಶ್ ಹೇಳಿದ್ದಾರೆ. ಮಹಿಳಾ ಕುಲಕ್ಕೆ ಕ್ಷಮೆ ಕೇಳುವಂತ ಸೌಜನ್ಯ ಅಂತೂ ಆ ನಾಯಕರಿಗೆ ಇಲ್ಲ. ಅದರಿಂದ ರಾಜ್ಯದ ಮರ್ಯಾದೆಗೆ ಧಕ್ಕೆ ತಂದಂತೆ ಆಯ್ತಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ವಿಪಕ್ಷ ನಾಯಕರಿಂದ ಪದೇ ಪದೇ ಇಂಥ ಪ್ರವೃತ್ತಿ ನಡೀತಾನೇ ಇದೆ ಅಂತ ಡಿಕೆ ಸುರೇಶ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ನಡೆದ ಘಟನೆ ಭಾರತೀಯ ಜನತಾ ಪಕ್ಷಕ್ಕೆ ಶೋಭೆ ತರುತ್ತಾ ಅನ್ನೋದನ್ನ ಭಾರತೀಯ ಜನತಾ ಪಕ್ಷದ ನಾಯಕರು ಸಿಟಿ ರವಿ ಆಡಿದಂತ ಮಾತು, ಸಿಟಿ ರವಿ ನಡ್ಕೊಂಡಂತ ರೀತಿ, ಅವರು ಪದೇ ಪದೇ ಹೆಣ್ಣು ಮಕ್ಕಳ ಬಗ್ಗೆ ಅವರ ಯಾವ ಸಂಸ್ಕೃತಿಯ ಹೆಸರಿನಲ್ಲಿ ಯಾವ ವಿಚಾರವನ್ನ ಇಟ್ಕೊಂಡು ಅವರು ಈ ದೇಶದ ಜನರ ಮುಂದೆ ಬರ್ತಾರೆ, ಆ ಸಂಸ್ಕೃತಿ ಎಲ್ಲೋಯ್ತು? ಆರ್ಎಸ್ಎಸ್ ಅವರು ಹೇಳ್ಕೊಟ್ಟಿರೋಂತ ಸಂಸ್ಕೃತಿ ಇದೇನಾ? ಯಾಕೆ ಪದೇ ಪದೇ ಭಾರತೀಯ ಜನತಾ ಪಕ್ಷದ ನಾಯಕರು ಈ ರೀತಿಯ ಹೆಣ್ಣು ಮಕ್ಕಳ ಮೇಲೆ ಮತ್ತು ಹೆಣ್ಣು ಮಕ್ಕಳ ಜೊತೆ ನಡ್ಕೊಳ್ಳುವಂತ ರೀತಿ ನೀತಿಗಳು ರಾಜ್ಯದ ಜನ ಗಮನಿಸಬೇಕು. ಮಾಧ್ಯಮದ ಸ್ನೇಹಿತರು ಯಾವ್ಯಾವ ನಾಯಕರುಗಳು, ಭಾರತೀಯ ಜನತಾ ಪಕ್ಷದ ರಾಜ್ಯದ ನಾಯಕರುಗಳು, ಸೀರೀಸ್ ಆಫ್ ನಾಯಕರುಗಳು, ನಾನು ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ, ನೀವೇ ಹುಡುಕಿ, ಪದೇ ಪದೇ ಹೆಣ್ಣು ಮಕ್ಕಳ ಬಗ್ಗೆ, ಮಹಿಳೆಯರ ಬಗ್ಗೆ ಅವ್ರು ತೋರಿಸ್ತಾ ಇರ್ತಕ್ಕಂತ ಒಂದು ನಡವಳಿಕೆ ರೀತಿಯನ್ನ ನೋಡಿದ್ರೆ ಅವ್ರ ಮನೆಯಲ್ಲಿ, ಅವ್ರ ಕುಟುಂಬದಲ್ಲಿ ಅವ್ರ ತಾಯಿಗೂ ಗೌರವ ಕೊಡಲ್ಲ ಅಂತ ಕಾಣಿಸ್ತದೆ, ಅವ್ರ ಮಡದಿಗೂ ಗೌರವ ಕೊಡಲ್ಲ ಅಂತ ಕಾಣಿಸ್ತದೆ, ಅವ್ರ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೂ ಗೌರವ ಕೊಡಲ್ಲ ಅಂತ ಕಾಣಿಸ್ತದೆ. ಅವ್ರೇನಿದ್ರು ಇದೇ ಒಂದು ರೀತಿಯ ಮಾತುಗಳನ್ನ ಅವರ ಆರ್ಎಸ್ಎಸ್ ತರಬೇತಿ ಕೇಂದ್ರ ಏನಿದೆ, ಸಂಸ್ಕೃತಿ ಹೇಳ್ಕೊಡ್ತಕ್ಕಂಥವ್ರು ಈಗಲಾದ್ರೂ ಅವ್ರಿಗೆ ಕಡಿವಾಣ ಹಾಕ್ಬೇಕು. ಒಬ್ಬೇ ಒಬ್ಬ ನಾಯಕ ಈ ಹೇಳಿಕೆಯನ್ನ ಖಂಡಿಸ್ಲಿಕ್ಕೆ ಭಾರತೀಯ ಜನತಾ ಪಕ್ಷದವ್ರ ಹತ್ರ ಮಾತುಗಳಿಲ್ಲ, ಅವ್ರು ಆಡಿರೋ ಮಾತುಗಳ ಬಗ್ಗೆ ಇಲ್ಲ ಅಂದ್ರೆ ತಿರ್ಚುವಂತ ಪ್ರಯತ್ನವನ್ನ ಮಾಡಿದ್ರೆ ಬಹುಶಃ ಮಾಧ್ಯಮಗಳು ಕೂಡ ಅವರು ಆಡಿರ್ತಕ್ಕಂತ ಮಾತುಗಳು ನಿಮ್ಮ ಹತ್ರ ದಾಖಲೆಗಳಿದ್ರೂ ಕೂಡ ಬೇರೆ ವಿಚಾರಗಳನ್ನ ಪ್ರಚಾರಕ್ಕೆ ಬಿಡ್ತಾ ಇದ್ದೀರಾ ಹೊರತು ಒಬ್ಬ ಜನಪ್ರತಿನಿಧಿ, ಒಬ್ಬ ರಾಜ್ಯದ ನಾಯಕನಾಗಿ ಇರ್ತಕ್ಕಂಥವ್ರು ಈ ರೀತಿಯ ಮಾತುಗಳನ್ನ ಆಡ್ತಕ್ಕಂಥದ್ದು ಅಥವಾ ಮಹಿಳಾ ಕುಲಕ್ಕೆ ಆದಂತ ಅವಮಾನವನ್ನ ಕ್ಷಮೆ ಯಾಚಿಸ್ತಕ್ಕಂಥ ಸೌಜನ್ಯ ಕೂಡ ಆ ನಾಯಕರಿಗೆ ಇಲ್ಲ ಅಂತ ಅಂದ ಮೇಲೆ ಮಾಧ್ಯಮದ ಸ್ನೇಹಿತರು ಯಾಕೆ ನೀವು ಬೆಂಬಲವನ್ನ ಕೊಡ್ತೀರಿ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಬಯಸ್ತೀನಿ.